ನಿಮ್ಮೊಳಗಡೆ ಇರೋ ಜರ್ನಲಿಸ್ಟು ಎಷ್ಟು ಮಟ್ಟಿಗೆ ತೃಪ್ತಿ ಆಗಿದ್ದಾನೆ ಅನ್ನೋದು ಒಂದು ಪ್ರಶ್ನೆ. ಟೆಲಿವಿಷನ್ನಲ್ಲಿ ಇವತ್ತು ನೀವು ಏನು ಬ್ಯಾಕ್ ಪ್ಯಾಕ್ಗಳನ್ನು ಏನು ನೋಡ್ತಾ ಇದ್ದೀರಿ, ಅಂದರೆ OB ವ್ಯಾನ್ಗಳಿಗೆ ರೀಪ್ಲೇಸ್ ಆಗಿರುವಂಥ ಡಿಜಿಟಲ್ ಟೆಕ್ನಾಲಜಿ, ಅದು ಕನ್ನಡಕ್ಕಾಗಿ ಮತ್ತು ಇಡೀ ದೇಶದಲ್ಲಿ ಇಂಟ್ರಡ್ಯೂಸ್ ಆಗಿರೋದು ಸುವರ್ಣ ನ್ಯೂಸ್ನಲ್ಲಿ. ಆವಾಗ ನಾನೇ ಡಿಸಿಷನ್ ಮೇಕರ್ ಆಗಿರುವಂಥದ್ದು ಆ ಟೈಮ್ನಲ್ಲಿ. ಈಗ ರಾಜ್ಕುಮಾರ್ ನಿಧನ ಆದಾಗ ದ ಎಂಟೈರ್ ಇಶ್ಯೂವನ್ನು ನಾವು ರಾಜ್ಕುಮಾರ್ಗೆ ಡೆಡಿಕೇಟ್ ಮಾಡಬೇಕು ಅನ್ನುವ ಕಲ್ಪನೆ ಫಸ್ಟ್ ಬಂದಿರೋದು HR ರಂಗನಾಥ್ ಅವ್ರಿಗೆ. ನಾವು ಒಂದು ವಾರ ಮೊದಲೇ ಒಂದು ಹೆಡ್ಲೈನನ್ನು ಕೊಟ್ವಿ ನಾವು, ಧರ್ಮ ಸಿಂಗ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಅಂತ ಕೊಟ್ಟು, ಇನ್ನರ್ ದಿವಸ ಏನೂ ಆಗಿಲ್ಲ, ಅದಕ್ಕೂ ನೆಕ್ಸ್ಟ್ ಡೇ ಏನೂ ಆಗಿಲ್ಲ, 3 days ಆದರೂ ಏನೂ ಆಗಿಲ್ಲ. ಇದು ಏನು ನಾವು ಹಾಕ್ಬಿಟ್ಟಿದ್ದೀವಿ, ದೊಡ್ಡದಾಗಿ ಬೇರೆ, ಅದು ಸಣ್ಣದಾಗೂ ಅಲ್ಲ. ಆಮೇಲೆ ಎಲ್ಲರೂ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾರೋ ಹುಡುಗರ ಕೈಲಿ ಪೇಪರ್ ಕೊಟ್ಬಿಟ್ಟಿದ್ದಾರೆ ನೋಡಿ ಹೆಂಗೆ ಹಾಕಿದ್ದಾರೆ ಅಂತ. ಹಿಂಗೆ ಅಂದರೆ ಜನರಲಿ ಏನಾಗುತ್ತೆ, ನಾವು ಕೊಟ್ಟಿರೋ ಸುದ್ದಿ ರಾಂಗ್ ಆದರೆ ತುಂಬ ಪೇನ್ ಆಗುತ್ತೆ ನಮ್ಗೆ ಕೊಡಬೇಕು, ರಾಂಗ್ ಕೊಡಬೇಕು ಅಂತ ಇರಲ್ಲ. ಆಯ್ತಲ್ಲ ಇಶ್ಯೂ ಎಲ್ಲನೂ ರೆಡಿ ಅಲ್ಲ ಅಂತಂದು, ವೇರ್ ಇಸ್ ದ ಲೀಡ್ ಅಂತಂದೆ ನಾನು 7:15. ಲೀಡ್ ಎಲ್ಲಿದೆ? ಲೀಡ್ ಅಂತಂದರೆ ಪ್ರಧಾನ ಸುದ್ದಿ ಯಾವುದು ಅಂತ. ಲೀಡ್ ಇನ್ಯಾವುದು? ರಾಜ್ಕುಮಾರ್ ಅವ್ರು ನಿಧನ ಆಗಿರೋದೇ ಲೀಡ್ ಅಲ್ವ, ಇನ್ನೆಂತ ಲೀಡು? ಅದು ಲೀಡಲ್ಲ, ದಟ್ ಇಸ್ ಎ ಡೆಡ್ ನ್ಯೂಸ್. ಅದು ನನಗೆ ಬೇಕಾಗಿರೋದು ನಾಳಿನ ಸುದ್ದಿ. ಸೊ ಕನ್ನಡಪ್ರಭದಲ್ಲಿ ನಾವು ನಿಧನ ಅನ್ನುವ ಹೆಡ್ಲೈನ್ ಯೂಸೇ ಮಾಡಿಲ್ಲ, ಹುಟ್ಟಿಬ ಮತ್ತೆ ಅಂತ ಒಂದು ಕೊಟ್ಟರು. ಇವತ್ತು ಇಲ್ಲಿ ನೀವು ಸರ್ಕಲ್ಗಳಲ್ಲೆಲ್ಲ ನೋಡ್ತೀರಿ, ಯಾರು ಸತ್ರೂ ಅದನ್ನು ಹುಟ್ಟಿಬ ಮತ್ತೆ ಅಂತ ಮತ್ತೆ ಹೆಡ್ಲೈನ್, ದಟ್ ವಾಸ್ ದ ಹೆಡ್ಲೈನ್ ಪಾಯಿಂಟ್ ಬೈ ಮೀ. ಅದು ಒಂದೇನಂತಂದರೆ, ಒಂದು ಸ್ವಲ್ಪ ಫನ್ನಿ ಸ್ವಲ್ಪ ಅಂತ ಅಂದ್ಕೊಳ್ಳಿ ಪ್ರಶ್ನೆನ. ಓಕೆ, ಒಂದು ಆಪಾದನೆ ಕೂಡ. ಈ ನಮ್ಮ ಉತ್ತರ ಕನ್ನಡದವರು ಎಲ್ಲ ಸೇರಿಕೊಂಡು ನಮ್ಮ ಎಲ್ಲ ಆಲ್ಮೋಸ್ಟ್ ಎಲ್ಲ ಪತ್ರಿಕೆಗಳ ಸಂಪಾದಕರು, ಪತ್ರಕರ್ತರು ಮತ್ತು ಜರ್ನಲಿಸಮ್ ಇಸ್ ಲೆಡ್ ಬೈ ಉತ್ತರ ಕನ್ನಡದವರು ಅನ್ನುವ ಒಂದು ಆಪಾದನೆ. ಉತ್ತಮ ಭಾಷಣಕಾರನಾಗಬೇಕೆ, ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ, ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ. ಈಗ ನಾವು ಒಂದು ಪ್ರೆಸೆಂಟಿಗೆ ಬಂದು ಒಂದು ಪ್ರಶ್ನೆ ಕೇಳ್ತೀನಿ. 2025 ಇದ್ದೀವಿ, 35 ವರ್ಷಗಳ ಎಕ್ಸ್ಪೀರಿಯೆನ್ಸು. ಸೊ ನಿಮ್ಮೊಳಗಡೆ ಇರೋ ಜರ್ನಲಿಸ್ಟು ಎಷ್ಟು ಮಟ್ಟಿಗೆ ತೃಪ್ತಿ ಆಗಿದ್ದಾನೆ ಅನ್ನೋದು ಒಂದು ಪ್ರಶ್ನೆ. ನನಗೆ ಅಂದರೆ ಈ ಒಂದು ಕ್ಲೀಶೆಯಾಗಿ ಹೇಳ್ತಾರೆ, ಈ ವಿಚ್ ಇಸ್ ಯುವರ್ ಅಂದರೆ ಮೋಸ್ಟು ಸ್ಯಾಟಿಸ್ಫೈಯಿಂಗ್ ಥಿಂಗ್ ಯಾವುದು ಕೇಳಿದ್ರೆ ಮೈ ನೆಕ್ಸ್ಟ್ ಅಂತ ಎಲ್ಲರೂ ಹೇಳ್ತಾರೆ. ಸೊ ನನಗೆ ಅದು ಕ್ಲೀಶೆ ಅಂತ ಅನಿಸುತ್ತೆ. ಅಫ್ಕೋರ್ಸ್ ವಿ ಹ್ಯಾವ್ ಡನ್ ಸೋ ಮೆನಿ ಗುಡ್ ಥಿಂಗ್ಸ್, ಅದ್ರ ಬಗ್ಗೆ ಸಂತೃಪ್ತಿ ಇದೆ. ಬಟ್ ಅದಷ್ಟಕ್ಕೆ ಅಲ್ಲ ಅಂತ ಅಂದರೆ, ಇನ್ನು ಮುಂದೆ ನಾವು ಅಡಾಪ್ಟಬಿಲಿಟಿ ಅನ್ನುವಂಥದ್ದು ಏನಿದೆಯಲ್ಲ, ನನಗೆ ಮುಂದಿನ ಹೊಸ ಚಾಲೆಂಜ್ಗಳನ್ನು ಕೊಡ್ತಾ ಇರುತ್ತೆ. ನಮಗೆ ತೃಪ್ತಿ ಅನ್ನುವಂಥದ್ದು, ಉದಾಹರಣೆಗೆ ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೊಂದು ಬದಲಾವಣೆಗಳನ್ನು ನನ್ನ ತರಕ್ಕೆ ಕಾರಣ ಆಯಿತು. ಬರೀ ಮುದ್ರಣ ಮಾಧ್ಯಮ ಅಂತಲ್ಲ, ಟೆಲಿವಿಷನ್ನಲ್ಲಿ ಇವತ್ತು ನೀವು ಏನು ಬ್ಯಾಕ್ ಪ್ಯಾಕ್ಗಳನ್ನು ಏನು ನೋಡ್ತಾ ಇದ್ದೀರಿ, ಅಂದರೆ OB ವ್ಯಾನ್ಗಳಿಗೆ ರೀಪ್ಲೇಸ್ ಆಗಿರುವಂಥ ಡಿಜಿಟಲ್ ಟೆಕ್ನಾಲಜಿ, ಅದು ಕನ್ನಡಕ್ಕಾಗಿ ಮತ್ತು ಇಡೀ ದೇಶದಲ್ಲಿ ಇಂಟ್ರಡ್ಯೂಸ್ ಆಗಿರೋದು ಸುವರ್ಣ ನ್ಯೂಸ್ನಲ್ಲಿ. ಆವಾಗ ನಾನೇ ಡಿಸಿಷನ್ ಮೇಕರ್ ಆಗಿರುವಂಥದ್ದು ಆ ಟೈಮ್ನಲ್ಲಿ. ಆ ಟೆಕ್ನಾಲಜಿ ಬಂದಾಗ ಇದು ಭಾಳ ಯೂಸ್ ಆಗುತ್ತೆ, ಇದನ್ನು ನಾವು ಮಾಡಬೇಕು ಅಂತೇಳಿ ಹೇಳಿ, ಅಂದರೆ ಇಡೀ OB ವ್ಯಾನನ್ನೇ ಅದು ಔಟ್ಡೇಟ್ ಮಾಡಿಬಿಡುತ್ತೆ. ಅಂದರೆ ಡಿಜಿಟಲ್ಲಿ, ಅಂದರೆ OB ವ್ಯಾನ್ ಈಸ್ ಅ ಅನಲಾಗ್ ಟೆಕ್ನಾಲಜಿ, ದಿಸ್ ಇಸ್ ಅ ಡಿಜಿಟಲ್ ಟೆಕ್ನಾಲಜಿ ಆ್ಯಂಡ್ ಮೊಬೈಲ್ ಟೆಕ್ನಾಲಜಿ. ಸೊ ಈ ಥರದ ಅನೇಕ ಬದಲಾವಣೆಗಳನ್ನು ತೊಗೊಂಬಂದಿರೋದ್ರ ಬಗ್ಗೆ ಖಂಡಿತ ನಂಗೆ ತೃಪ್ತಿ ಇದೆ. ಬಟ್ ಆದರೆ ತೃಪ್ತಿ ಅದಷ್ಟಕ್ಕೆ ಅಲ್ಲ. ಅದನ್ನು ಅಂದರೆ ಅದು ನಿನ್ನೆವರೆಗಿನ ಇವತ್ತಿನವರೆಗಿನ ತೃಪ್ತಿ. ಇನ್ನು ಹೊಸದನ್ನು, ಇನ್ನೊಂದು ತೃಪ್ತಿ ಏನಂತಂದರೆ, ಹೊಸ ಲೀಡಿಂಗ್ ಚೇಂಜಸ್ಗಳನ್ನು ಕೂಡ ನಾನು ಕಾರಣ ಆಗ್ತಿದ್ದೀನಿ ಅನ್ನುವಂಥ ತೃಪ್ತಿ. ಹಾಗಾಗಿ ನನಗೆ ತೃಪ್ತಿ ಇಲ್ಲ ಅಂತೇಳಿ ಹೇಳ್ಕೊಂಡ್ರೆ ನನಗೆ ಅದು ಕ್ಲೀಶೆ ಆಗಲಿ ಅಥವಾ ಅಂದರೆ ಸಮಥಿಂಗ್ ವೆರಿ ಫಾರ್ಮಲ್ ಅಂತ ಅನಿಸುತ್ತೆ. ನಾನು ವೆರಿ ಆನೆಸ್ಟಾಗಿ ಹೇಳಬೇಕು ಅಂತಂದರೆ, ಈಗ ಉದಾಹರಣೆಗೆ ಒಂದು ನ್ಯೂಸ್ ಪೇಪರು ಕಂಟಿನ್ಯೂಸ್ಲಿ ಮೀಡಿಯಾ ಅಕಾಡೆಮಿಯಿಂದ ನ್ಯೂಸ್ ಪೇಪರ್ ಡಿಸೈನ್ಗೆ ಎವ್ರಿ 3 years ಹ್ಯಾಟ್ರಿಕ್ಕು ಅವಾರ್ಡು, ಬೆಸ್ಟ್ ಡಿಸೈನ್ ನ್ಯೂಸ್ ಪೇಪರ್ ಅಂತ. ಸೊ ಇದಕ್ಕೆ ನಾನು ಹ್ಯಾಪಿ ಆಗಿಲ್ಲ ಅಂತಂದರೆ ನಾನು ಇನ್ಯಾವುದಕ್ಕೆ ಹ್ಯಾಪಿ ಆಗ್ತೀನಿ? ನಂಗೆ ಅದ್ರ ಬಗ್ಗೆ ತೃಪ್ತಿ ಇದೆ. ಬಟ್ 4th year ನಾವೇ ಡಿಸೈಡ್ ಮಾಡಿದ್ವಿ, ಪ್ರತಿ ಇಯರು ನಾವೇ ಬೇಡ, ಬೇರೆಯವ್ರು ವಿನ್ ಆಗಲಿ ಅಂತ ನಾವು ವಿ ಸ್ಟಾಪ್ಡ್ ಕಾಂಪಿಟಿಂಗ್. ಓಕೆ. ಸೊ ಆಗಿರುವ ಒಂದೇನೋ ಬದಲಾವಣೆ ತೊಗೊಂಬಂದಿರ್ತೀವಿ. ಏನೋ ಈಗ ರಾಜ್ಕುಮಾರ್ ನಿಧನ ಆದಾಗ ದ ಎಂಟೈರ್ ಇಶ್ಯೂವನ್ನು ನಾವು ರಾಜ್ಕುಮಾರ್ಗೆ ಡೆಡಿಕೇಟ್ ಮಾಡಬೇಕು ಅನ್ನುವ ಕಲ್ಪನೆ ಫಸ್ಟ್ ಬಂದಿರೋದು HR ರಂಗನಾಥ್ ಅವ್ರಿಗೆ. ಅದು ಕನ್ನಡದಲ್ಲಿ ಭಾಳ ಹೊಸದು. ಅಂದರೆ ಇಡೀ ಇಶ್ಯೂವನ್ನು ಬೇರೆದೆಲ್ಲ ತೆಗೆದಾಕಿ ರಾಜ್ಕುಮಾರ್ ಅಂದರೆ ಯಾವುದೋ ಒಂದೇ ವ್ಯಕ್ತಿಗೆ ವಿಸ್ತಾರವಾಗಿ ಕವರೇಜ್ ಕೊಡಬೇಕು ಅನ್ನುವ ಐಡಿಯಾ ಬಂದಿದ್ದು ಅವ್ರಿಗೆ. ಅದನ್ನು ಎಕ್ಸಿಕ್ಯೂಟ್ ಮಾಡಿರೋಂಥದ್ದು ನಾನು ವಿತ್ ಮೈ ಎಂಟೈರ್ ಟೀಮು. ಆ ಪತ್ರಿಕೆ ಬಗ್ಗೆ ನಂಗೆ ತೃಪ್ತಿ ಇಲ್ಲ ಅಂತಂದರೆ ಹೆಂಗೆ? ನನಗಿದೆ ಅದು ತೃಪ್ತಿ ಇದೆ. ಅದನ್ನು ಅದು ಒಂದು ಅಕ್ಷರ ಸಿದ್ಧ ಇರಲಿಲ್ಲ. ರಾಜ್ಕುಮಾರ್ ನಿಧನ ಆದದ್ದು ನಮ್ಗೆ ಗೊತ್ತಾಗಿರೋದು ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ.
ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 10:30 11 ಗಂಟೆ ಹೊತ್ತಿಗೆ ನಾವು ಎಂಟೈರ್ ಇಶ್ಯೂವನ್ನು ಸಂಪೂರ್ಣವಾಗಿ ಅವರಿಗೆ ಡೆಡಿಕೇಟ್ ಮಾಡಿ ಫೋಟೋ ಕಲೆಕ್ಷನ್ಸ್ ಮಾಡಿ ಅದನ್ನು ತೊಗೊಂಡು ಅದನ್ನು ಸ್ಕ್ಯಾನ್ ಮಾಡಿಸಿ ಅದನ್ನು ನ್ಯೂಸ್ಗಳನ್ನು ತರಿಸ್ಕೊಂಡು ಅವಾಗೆಲ್ಲ ಕಂಪ್ಯೂಟರೈಸ್ ಆಗಿ ಬರ್ತಿರ್ಲಿಲ್ಲ, ಬರೆಯೋದು ಇರ್ತಾಯಿತ್ತು. ಅದನ್ನು ತೊಗೊಂಡು ಒಂದು ಆರ್ಗನೈಸ್ಡಾಗಿ ಮಾಡೋದಿದೆಯಲ್ಲ, ಇಟ್ ರಿಕ್ವೈರ್ಸ್ ಹೊರಂಡಸ್ ವರ್ಕ್. ಅದನ್ನೆಲ್ಲನೂ ನಾವು ಮಾಡಿರೋದ್ರ ಬಗ್ಗೆ ತೃಪ್ತಿ ಇದೆ. ಹಾಗೆ ಅದೇನ ತೃಪ್ತಿ ಇಲ್ಲ, ಇನ್ನೂ ಆಗೋದಿದೆ. ಬಜೆಟ್ ಕವರೇಜು, ಕನ್ನಡದಲ್ಲಿ ಬಜೆಟ್ ಕವರೇಜ್ಗಳು ಏನಿತ್ತು ಭಾಳ ಕಡಿಮೆ ಇರ್ತಾಯಿತ್ತು, ವಿಸ್ತಾರವಾಗಿ ಇರ್ತಿರಲಿಲ್ಲ. ಇಂಗ್ಲೀಷ್ನಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಆಗಲಿ ಇಕನಾಮಿಕ್ ಟೈಮ್ಸ್ ಆಗಲಿ ಅತ್ಯುತ್ತಮವಾಗಿ ಕವರೇಜ್ ಕೊಡ್ತಾಯಿದ್ದು. ನಮ್ಮ ಕನ್ನಡ ಓದುಗರಿಗೆ ಹೆಂಗೆ ಕೊಡೋದು ಅಂತ ಯೋಚನೆ ಮಾಡಿದಾಗ ಆ ಎಂಟೈರ್ ಬಜೆಟ್ ಕವರೇಜನ್ನು ಕನ್ನಡದಲ್ಲಿ ಚೇಂಜ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನಂಗೆ ತೃಪ್ತಿ ಇದೆ. ಬಟ್ ಆದರೆ ಇನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅನ್ನುವ ಬಗ್ಗೆ ಅಂದರೆ ನಮ್ಮದೇ ಆದಂಥ ಇನೋವೇಷನ್ ಥಾಟ್ಸ್ ಇರುತ್ತೆ. ಬಟ್ ಮಾಡಿರೋದ್ರ ಬಗ್ಗೆ ನನಗೆ ತೃಪ್ತಿ ಇಲ್ಲ ಅಂತೇಳಿ ಹೇಳಿದ್ರೆ ನನ್ನ ಆತ್ಮವಂಚನೆ ಆಗುತ್ತೆ. ಎಕ್ಸಾಕ್ಟ್ಲಿ. ನನಗೆ ಕನ್ನಡಪ್ರಭದಲ್ಲಿ ನೀವು ಈ ಥರ ರಾಜ್ಕುಮಾರ್ ಬಗ್ಗೆ ಮಾಡೋದಾಗಿರ್ಬೋದು, ಸಿದ್ದರಾಮಯ್ಯವರ ಅಧಿಕಾರಕ್ಕೆ ಅಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುವ ಆ ಸಂದರ್ಭದಲ್ಲಿ ನೀವು ಕೊಟ್ಟಂಥ ಹೆಡ್ಲೈನ್ಗಳು ನನಗೆ ಇಲ್ಲೂ ನೆನಪಿದೆ. ಫಾರ್ ಎಕ್ಸಾಂಪಲ್, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಮೊದಲನೇ ಬಾರಿಗೆ ಗೆದ್ದ ರಾಮಯ್ಯ ಅಂತ ಕೊಟ್ಟಿದ್ದಾರೆ. ಸೊ ಆ ಥರ ಸುಮಾರು. ಆಮೇಲೆ ಅವು ತುಂಬ ಕ್ರಿಯೇಟಿವ್ ಆಗಿದ್ದು ಮತ್ತು ತುಂಬ ಕ್ಯಾಚಿ ಆಗಿದ್ದು, ಜನರಿಗೆ ಗಮನ ಸೆಳೆಯುವಂಥದ್ದಾಗಿದೆ. ಅದು ಭಾಳ ಮುಖ್ಯ. ಅಲ್ಲಿ ನನಗೆ ಆ ಘಟನೆ ಹೇಳುವಾಗ ಒಂದನ್ನು ನೆನ್ಪು ಮಾಡ್ಕೋಬೋದು. ನಾನು ರಂಗನಾಥ್ ಅವ್ರದ್ದು ಹೇಗಿತ್ತು ನಮ್ಮ ಕಾಂಬಿನೇಷನ್ನು ಅಥವಾ ಹೇಗೆ ನಮ್ಮ ಥಾಟ್ ಪ್ರೊಸೆಸ್ ವರ್ಕ್ ಆಗ್ತಿತ್ತು ಅಂದರೆ, ಕರ್ನಾಟಕದ ಮೊದಲ ಸಮ್ಮಿಶ್ರ ಸರ್ಕಾರ ಅಂತೇಳಿ ನಾವೇನು ಧರ್ಮಸಿಂಗು ಸರ್ಕಾರವನ್ನು ಅದನ್ನು ಏನು ಹೇಳ್ತಿದ್ವಿ, ಆ ಟೈಮ್ನಲ್ಲಿ 1 ವಾರ ಮೊದಲು ಇನ್ನೂ ನಡೀತಾ ಇತ್ತು. ಏನು ದೇವೇಗೌಡರು ಡೆಲ್ಲಿಗೆ ಹೋಗ್ತಿದ್ರು ಬರ್ತಿದ್ರು, ಇವರು ಎಸ್.ಎಂ. ಕೃಷ್ಣ ಅವರಲ್ಲಿ ಹೋಗ್ತಿದ್ರು ಬರ್ತಿದ್ರು, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಡೀತಾ ಇರೋ ಟೈಮ್ನಲ್ಲಿ ನಾವು 1 ವಾರ ಮೊದಲೇ ಒಂದು ಹೆಡ್ಲೈನನ್ನು ಕೊಟ್ವಿ. ನಾವು ಧರ್ಮಸಿಂಗ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಕೊಟ್ಟು, ಸಿದ್ದರಾಮಯ್ಯ ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇರೋದನ್ನು ಫೋಟೋ ಹಾಕಿದ್ವಿ. ಕೈಗೆ ಬಂದ ತುತ್ತು ಅಂತ ಅಷ್ಟೇ ಇಟ್ಟು, ಯಾಕೆಂದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವುದಕ್ಕೆ ಇತ್ತು. ಬಟ್ ಇವರು ದೇವೇಗೌಡರು ಮತ್ತು ಸೋನಿಯಾ ಗಾಂಧಿಯವರ ಮಾತುಕತೆಯಲ್ಲಿ ಅದು ಆಗಲಿಲ್ಲ ಅನ್ನುವಂಥ ಸತ್ಯ ಆಗಾಗ ಬರ್ತಾ ಇರುತ್ತಲ್ಲ ಅದನ್ನು. ಸೊ ಆ ಟೈಮ್ನ 1 ವಾರ ಮೊದಲೇ ಕೊಟ್ಬಿಟ್ವಿ ನಾವು. ಅಂದರೆ ನನ್ನ ಪ್ರಕಾರ ಇನ್ನೂ ನಾಳೆ ಬೆಳಗ್ಗೆ ಅನೌನ್ಸ್ ಆಗುತ್ತೆ ಅನ್ನೋಕೆ. ಇದು ಹೇಗಾಯಿತು ಅಂತಂದರೆ, ಎಲ್ಲರೂ ಅಲ್ಲಿ ಹೋಗೋ ಬರುವ ಬಗ್ಗೆ ಮಾತಾಡ್ತಿರುವಾಗ ರಂಗನಾಥ್ ಅವರು ನಾವು ಕೂತು ಮಾತಾಡ್ತೀವಿ, ಎಲ್ಲರೂ ಅದನ್ನೇ ವರದಿ ಮಾಡ್ತಾ ಇದ್ದಾರೆ. ಆವಾಗ ಟೆಲಿವಿಷನ್ನು ಬಂದಿತ್ತ ಇಲ್ಲ ಬಂದಿರಲಿಲ್ಲ ಅಂತ ಅನ್ಸುತ್ತೆ, ನಂಗೆ ನೆನಪಿಲ್ಲ ಅದು ಬಂದಿತ್ತ ಅಂತ. ETV ಇತ್ತು ಅನ್ಸುತ್ತೆ. ಹಾಂ ಇತ್ತು. ಅಂದರೆ ಬರೀ ಈ ಥರದ ವರದಿಗಳೇ ಇತ್ತು. ನಮ್ಮ ಪ್ರಕಾರ ಏನು ಅಂದರೆ, ನಾಳೆ ಜನರಿಗೆ ಬೇಕಾಗಿರುವಂಥದ್ದು ಒಂದೇ ಪಾಯಿಂಟ್, ಯಾರು ಸರ್ಕಾರ ಬರುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ. ಆ ಉಪಮುಖ್ಯಮಂತ್ರಿ ಅಂತಲೂ ಯೋಚನೆಗಳು ಇರಲಿಲ್ಲ ಆಗ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಿದ್ದು. ನಾವು ಎಲ್ಲ ಇದನ್ನು ಮಾಡಿದಾಗ ರಂಗನಾಥ್ ಅವರ ಇಂಟರ್ನಲ್ ಪೊಲಿಟಿಕಲ್ ಸರ್ಕಲ್ಲಿನ ಇಂಟರ್ನಲ್ ವರದಿ ಪ್ರಕಾರ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ನೋಡಪ್ಪ ಅಂತಂದ್ರು ಅವರು. ನಾವು ಹಳೆಯದೆಲ್ಲ ಬಿಟ್ಬಿಡೋಣ, ಇದನ್ನ ಹಾಕ್ಬಿಡೋಣ ಇದನ್ನ ಅಂತೇಳಿ ಹೇಳಿ ದೊಡ್ಡದಾಗಿ ಏನದನ್ನು ದೊಡ್ಡ ಅಕ್ಷರಗಳಲ್ಲಿ ಫ್ರಂಟ್ ಪೇಜ್ನಲ್ಲಿ ಹಾಕಿ ಇದನ್ನು ಹಾಕ್ಬಿಟ್ವಿ. ನಾವು ಫೋಟೋನು ಹಾಕ್ಬಿಟ್ವಿ, ಕೈಗೆ ಬಂದ ತುತ್ತು ಅಂತ. ಸಿದ್ದರಾಮಯ್ಯ ಅವರ ಬಾಯಿಗೆ ಬರಲಿಲ್ಲಲ್ಲ ಅದು ಅವ್ರಿಗೆ ಆ ಟೈಮ್ನಲ್ಲಿ. ಮುನ್ನರ್ ದಿವಸ ಏನೂ ಆಗಿಲ್ಲ, ಅದಕ್ಕೂ ನೆಕ್ಸ್ಟ್ ಡೇ ಏನೂ ಆಗಿಲ್ಲ, 3 days ಆದರೂ ಏನೂ ಆಗಿಲ್ಲ. ಇದು ಏನು ನಾವು ಹಾಕ್ಬಿಟ್ಟಿದ್ದೀವಿ, ದೊಡ್ಡದಾಗಿ ಬೇರೆ ಅದು ಸಣ್ಣದಾಗೂ ಅಲ್ಲ. ಆಮೇಲೆ ಎಲ್ಲರೂ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾರೋ ಹುಡುಗರ ಕೈಲಿ ಪೇಪರ್ ಕೊಟ್ಬಿಟ್ಟಿದ್ದಾರೆ ನೋಡಿ ಹೆಂಗೆ ಹಾಕಿದ್ದಾರೆ ಅಂತ. ಹಿಂಗೆ ಅಂದರೆ ಜನರಲಿ ಏನಾಗುತ್ತೆ, ನಾವು ಕೊಟ್ಟಿರೋ ಸುದ್ದಿ ರಾಂಗ್ ಆದರೆ ತುಂಬ ಪೇನ್ ಆಗುತ್ತೆ ನಮಗೆ. ರಾಂಗ್ ಕೊಡಬೇಕು ಅಂತ ಇರಲ್ಲ. ನಮಗೆ ಸಿಕ್ಕಿರೋ ಬೆಸ್ಟ್ ಇನ್ಫಾರ್ಮೇಷನ್ನಲ್ಲಿ ಯಾವುದು ಸತ್ಯ ಅಂತ ಅನಿಸುತ್ತೆ ಅದನ್ನು ನಾವು ನಮಗೆ ಸರಿ ತೋರಿಸಿದ ರೀತಿಯಲ್ಲಿ ಹಾಕ್ತೀವಿ. ನಮ್ಗೆ ಹಾಕಿರೋದು ಹಾಕ್ಬಿಟ್ಟಿದ್ದೀವಿ. ಈಗ ರಾಂಗ್ ಆದ್ರೇನು ಭಾಳ ಮುಜುಗರ, ಅವಮಾನ, ತಪ್ಪು ಮಾಡಿರೋ ಗಿಲ್ಟ್ ಎಲ್ಲ ಇರ್ತಾಯಿತ್ತು. ಬಟ್ ಅಂತೂ 1 ವಾರದ ನಂತರ ಸೇಮ್ ಥಿಂಗ್ ವಾಸ್ ಅನೌನ್ಸ್ಡ್. ಅವತ್ತು ನಾವು ಹಾಕಿದ್ವಿ ನಮ್ಮಲ್ಲೇ ಮೊದಲು ಅಂತ. 8 ದಿನ ಮೊದಲೇ ಹಾಕಿದ್ವಿ ಅಂತ ಈ ಸುದ್ದಿಯನ್ನು ಹಾಕಿದ್ವಿ. ಈ ಘಟನೆ ಯಾಕೆ ನೆನಪಾಗುತ್ತೆ ಅಂದರೆ, ದ ವೇವ್ ಲೆಂತ್ ವಾಸ್ ಲೈಕ್ ದಟ್. ಹಿ ಯೂಸ್ ಟು ಗೆಟ್ ದ ಮೋಸ್ಟ್ ಇನ್ಸೈಡ್ ಇನ್ಫಾರ್ಮೇಷನ್ನು. ಐ ನೋ ಹೌ ಟು ಹ್ಯಾಂಡಲ್ ಇಟ್. ರಾಜ್ಕುಮಾರ್ ನಿಧನ ಆದ ದಿನವೂ ಆಗಿರೋವಂಥದ್ದು ಅದನ್ನೇ. ಎಲ್ಲರೂ ರಾಜ್ಕುಮಾರ್ ನಿಧನ ಅಂತ ಹೆಡ್ಲೈನ್ ಕೊಡ್ತಿರುವಾಗ, ನೀವು ಹೆಡ್ಲೈನ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ, ದ ನ್ಯೂಸ್ ಸೈಕಾಲಜಿ ಹೇಗೆ ಅಂತಂದರೆ, ಮಧ್ಯಾಹ್ನ 1 ಗಂಟೆಗೆ ರಾಜ್ಕುಮಾರ್ ನಿಧನ ಆದಾಗ ಬೈ 3 ಗಂಟೆ ಇಡೀ ವರ್ಲ್ಡಿಗೆ ಗೊತ್ತಾಗೋಯ್ತು. ನಮ್ಮ ಕನ್ನಡಿಗರಿಗೆ ಅಷ್ಟೇ, ಇಡೀ ವರ್ಲ್ಡಿಗೆ ಗೊತ್ತಾಗೋಯ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ರಾಜ್ಕುಮಾರ್ ಅವ್ರ ನಿಧನ ಅಂತ ಹಾಕೋದ್ರಲ್ಲಿ ಇಡೀ ಸುದ್ದಿನೇ ಅಲ್ಲ, ಹಳಸಲ್ಲದು, ಎಲ್ರಿಗೂ ಗೊತ್ತಿದೆ. ಸೊ ನಾವು ಇಡೀ ಇಶ್ಯೂವನ್ನು ಡೆಡಿಕೇಟ್ ಮಾಡಿದಾಗ ಸಂಜೆ 7:30 ಹೊತ್ತಿಗೆ ನಾವು ಸ್ವಲ್ಪ ನ್ಯೂಸ್ ಮೀಟಿಂಗ್ ಮಾಡ್ತೀವಿ. ಆಯ್ತಲ್ಲ ಇಶ್ಯೂ ಎಲ್ಲನೂ ರೆಡಿ ಅಲ್ಲ ಅಂತಂದರೆ, ವೇರ್ ಇಸ್ ದ ಲೀಡ್ ಅಂತಂದೆ ನಾನು. 7:30ಗೆ ಲೀಡ್ ಎಲ್ಲಿದೆ, ಲೀಡ್ ಅಂತಂದರೆ ಪ್ರಧಾನ ಸುದ್ದಿ ಯಾವುದು ಅಂತ. ಲೀಡ್ ಇನ್ಯಾವುದು, ರಾಜ್ಕುಮಾರ್ ಅವ್ರ ನಿಧನ ಆಗಿರೋದೇ ಲೀಡ್ ಅಲ್ವಾ, ಇನ್ನೆಂತ ಲೀಡು.
ಅದು ಲೀಡಲ್ಲ, ದಟ್ ಇಸ್ ಅ ಡೆಡ್ ನ್ಯೂಸ್. ಅದು ನನಗೆ ಬೇಕಾಗಿರೋದು ನಾಳಿನ ಸುದ್ದಿ. ನಾಳಿನ ಸುದ್ದಿ ಏನು? ನನಗೆ ಬೇಕಾಗಿರೋದು ಎರಡೇ ಸುದ್ದಿ. ಒಂದು, ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆ ಯಾವಾಗ ಎಲ್ಲಿ ಆಗತ್ತೆ ಯಾರಿಗೂ ಗೊತ್ತಿಲ್ಲ, ಅದು ನಾಳಿನ ಸುದ್ದಿ ನಂಗೆ ಬೇಕಾಗಿರೋದು. ಇನ್ನೊಂದು, ಅವರು ನಿಧನ ಆಗುವ ಚೂರು ಮೊದಲು ಏನು ಮಾಡ್ತಾ ಇದ್ರು, ಹೆಂಗೆ ನಿಧನ ಆಯಿತು ಅಂದರೆ ನಿಧನ ಆಗಿರುವ ಇದನ್ನು ಯಾರು ನೋಡಿದಿದ್ರೆ ಫಸ್ಟ್ ಪರ್ಸನ್ ಇನ್ಫಾರ್ಮೇಷನ್ ಬೇಕು ಅಂತ. ರಾತ್ರಿ 7:30 ನಿಮ್ಗೆ ಗೊತ್ತಲ್ಲ ಆ ಘಟನೆ ಟೈಮ್ನಲ್ಲಿ, ರಾಜ್ಕುಮಾರ್ ಅವ್ರು ನಿಧನ ಆಗಿರೋ ಟೈಮ್ನಲ್ಲಿ ಹೋಲ್ ಖಯಾಸ್ ಆಗೋಗ್ಬಿಟ್ಟಿತ್ತಲ್ಲ, ನಿಮಗೆಲ್ಲ ಗೊತ್ತಲ್ಲ. ಇಡೀ ಇದ್ರಲ್ಲಿ ಯಾರು ಹೋಗೋಕ್ಕಾಗ್ತಿಲ್ಲ, ಅವ್ರ ಫ್ಯಾಮಿಲಿಗೆ ಹೋಗೋಕ್ಕೆ, ಮನೆಗೆ ಹೋಗೋಕ್ಕಾಗಲ್ಲ, ಯಾವ ಇನ್ಫಾರ್ಮೇಷನ್ನು ಯಾರು ಕೊಡಲ್ಲ, ಇಟ್ ಈಸ್ ಒಂಥರ ಟಾಪ್ ಸೀಕ್ರೆಟ್ ಅನ್ನೋ ರೀತಿಯಲ್ಲಿ ಇರ್ತಿತ್ತಲ್ಲ. ಸೊ ಈ 2 ಘಟನೆ ಇದನ್ನೆಲ್ಲ ನಮ್ಗೆ ಗೊತ್ತಾಗೋಕ್ಕಾಗಲ್ಲ ಅಂತ. ಆ ಟೈಮ್ನಲ್ಲಿ ನಮಗೆ ಹೆಲ್ಪ್ ಮಾಡಿರೋಂಥದ್ದು KM ವೀರೇಶ್. KM ವೀರೇಶ್ ಅದು ಹೆಂಗೋ ಅವರ ಶಿವರಾಜ್ ಕುಮಾರ್ ಅವ್ರ ಜೊತೆಯಲ್ಲಿ ಚೆನ್ನಾಗಿರೋದ್ರಿಂದ ಪಾರ್ವತಮ್ಮ ಅವ್ರ ಜೊತೆಯಲ್ಲಿ ಪಾರ್ವತಮ್ಮ ಅವ್ರ ಜೊತೆಗೆ ಜಾಳ ಕ್ಲೋಸ್ ಆಗಿದ್ದರು KM ವೀರೇಶ್. ಇನ್ಫ್ಯಾಕ್ಟ್ ಚಿತ್ರಲೋಕ.com ಅನ್ನು ಲಾಂಚ್ ಮಾಡಿದ್ದು ಕೂಡ ಪಾರ್ವತಮ್ಮ ಅವರೇನೆ. ಹಾಗಾಗಿ ಆ ಆತ್ಮೀಯತೆಲ್ಲ ಹೋದಾಗ ಅವರು ಅಲ್ಲಿ ಕೇಳಿದ್ದಾರೆ ಹೆಂಗೆ ಅಂತ. ಅವರು ಈ ಥರ ಅಂತ ಹೇಳಿದ್ದಾರೆ. ನಂಗೆ ಹೊರಗಡೆ ಬಂದು ಫಸ್ಟು ಅವರು ಹೇಳಿದ್ರು, ಎರಡೂ ಮಾಹಿತಿಯನ್ನು ಅವರೇ ಕೊಟ್ಟರು. ಸೊ ಕನ್ನಡಪ್ರಭದಲ್ಲಿ ನಾವು ನಿಧನ ಅನ್ನುವ ಹೆಡ್ಲೈನ್ ಯೂಸೇ ಮಾಡಿಲ್ಲ, ಹುಟ್ಟಿಬಾ ಮತ್ತೆ ಅಂತ ಒಂದು ಕೊಟ್ವಿ. ಅದು ಸರ್ವಜ್ಞ ಹುಟ್ಟಿಬಾ ಮತ್ತೆ ಅಂತ ಅವ್ರದ್ದೇ ಒಂದು ಇದಿತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ಇವತ್ತು ಇಲ್ಲಿ ನೀವು ಸರ್ಕಲ್ಗಳಲ್ಲೆಲ್ಲ ನೋಡ್ತೀರಿ, ಯಾರು ಸತ್ರೂ ಅದನ್ನು ಹುಟ್ಟಿಬಾ ಮತ್ತೆ ಅಂತ ಮತ್ತೆ ಹೆಡ್ಲೈನ್, ದಟ್ ವಾಸ್ ದ ಹೆಡ್ಲೈನ್ ಕಾಯಿಂಡ್ ಬೈ ಮೀ. ಅದನ್ನು ಆವಾಗಲ ಈ ಅಂತ್ಯಕ್ರಿಯೆ ಹಿಂಗಾಗತ್ತೆ, ಇಲ್ಲಾಗತ್ತೆ, ಇಲ್ಲಿ ದರ್ಶನಕ್ಕೆ ಇಲ್ಲಿ ನೋಡ್ಬೋದು ಅಂತೇಳಿ ಹೇಳಿ ಇಟ್ಟಿರೋಂಥದ್ದು ಒಂದು ನ್ಯೂಸ್ ಇದೆ. ಆಮೇಲೆ ಆ್ಯಂಕರ್ನಲ್ಲಿ ಒಂದು ಸುದ್ದಿ ಇಟ್ಟಿದ್ವಿ, ಅವರು ಸಾಯುವ ಕೆಲವು ಹೊತ್ತು ಮೊದಲು ದೇವರ ನಾಮಗಳನ್ನು ಹಾಡು ಹೇಳ್ಕೊಂಡು ವರಾಂಡದಲ್ಲಿ ಮುಂದೆ ಓಡಾಡ್ತಾ ಇದ್ರು ಅನ್ನುವಂಥದ್ದು ದೊಡ್ಡ ಸುದ್ದಿ. ಆಮೇಲೆ ಪೇಜ್ 1ನಲ್ಲಿ ನಾವು ನಿಧನ ಅನ್ನುವ ಸುದ್ದಿಯನ್ನೇ ಹಾಕಿಲ್ಲ, ಒಬಿಚೂರಿಯನ್ನು ಬರೆದಿರುವಂಥದ್ದು, ಅಂದರೆ ರಾಜ್ಕುಮಾರ್ ಅವರ ಮಹತ್ವ ಏನು ಅನ್ನೋದನ್ನು ಬರೆದಿರುವಂಥದ್ದು ಉದಯ್ ಮರಕಿಣಿ. ಕೆಳಗಡೆಗೆ ಓಡಾಡ್ತಾ ಇದ್ರು ಬರೆದಿರೋ ಸುದ್ದಿಯನ್ನು ಬರೆದಿರೋದು ಜೋಗಿ. ಆಮೇಲೆ ಅದಕ್ಕೊಂದು ಫೋಟೋ ಇದೆ ಅಲ್ಲಿ. ನಾವು ರಾಜ್ಕುಮಾರ್ ಅವರ ಫೋಟೋ ನೋಡಿ, ನಾವು ಅದರಲ್ಲಿ ಫ್ರಂಟ್ ಫೋಟೋ ಹಾಕಿಲ್ಲ, ಅವರು ಆ ಕಡೆ ಹೋಗ್ತಾ ಇರುವ ಫೋಟೋ ಬ್ಲ್ಯಾಕ್ ಅಂಡ್ ಅಂದ್ರೆ ಆ ಕಲರೇ ಇತ್ತು, ಬಟ್ ಹೋಗ್ತಾ ಇರೋದು. ಅದ್ರದ್ದು ಕಲ್ಪನೆ ಹೆಂಗಾಯ್ತು ಅಂತಂದ್ರೆ, ರಾಜ್ಕುಮಾರ್ ಅವರ ನಿಧನ ಆಗಿದ್ದಾರೆ, ಎಲ್ಲನೂ ಫೋಟೋ ಹುಡುಕಿದ್ದೀವಿ, ನಮ್ಗೆ ಸಮಾಧಾನಕರವಾದ ಫೋಟೋನೇ ಸಿಗ್ತಾ ಇಲ್ಲ. ಆವಾಗ ರಂಗನಾಥ್ ಅವ್ರು ಹೇಳಿದ್ದು, ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಲಾಸ್ಟ್ ಸೀನ್ ಬರುತ್ತೆ, ಮನೆಯಲ್ಲಿ ಚಪ್ಪಲಿಯನ್ನು ತೆಗೆದಿಟ್ಟು ಹೀಗೆ ಹೊರಗಡೆಗೆ ಹೋಗೋ ಸೀನ್ ಬರ್ತದೆ, ಆ ಫೋಟೋ ಇದೆ ನೋಡು ಅಂತಂದು. ಆ ಫೋಟೋ ಎಲ್ಲಿರುತ್ತೆ? ಅದು ಸಿನಿಮಾದಲ್ಲಿ ಹೋಗಿ ತರೋಕ್ಕಾಗಲ್ಲ, ಏನೂ ಆಗಲ್ಲ. ಆವಾಗಿನ ಥರ ಈಗಿನ AI ಎಲ್ಲ ಏನೂ ಇರಲಿಲ್ವಲ್ಲ. ಸೊ ಸುಧಾಕರ್ ದರ್ಬೆ ಹತ್ರ ಹೇಳಿದ್ವಿ, ರಾಜ್ಕುಮಾರ್ ಅವರು ಹಿಂಗೆ ಹಿಂದೆ ಹೋಗ್ತಾ ಇರೋದು ಯಾವುದೋ ಒಂದು ಫೋಟೋ ಇದೆ, ಅದನ್ನು ಇಟ್ಕೊಂಡು ಕಂಪ್ಯೂಟರ್ನಲ್ಲಿ ನೀನು ಇವಾಗ ಒಂದು 2 ಚಪ್ಪಲಿಯನ್ನು ಅಲ್ಲಿ ಬದಿಗಿಟ್ಟು ಹೀಗೆ ಮನೆ ಮುಂದಿಂದ ಹೋಗ್ತಾ ಇರೋದು, ಅಂದರೆ ದಿಗಂತಕ್ಕೆ ಹೋಗ್ತಾ ಇರುವ ಫೋಟೋವನ್ನು ಕೊಲಾಜ್ ಮಾಡಿಕೊಡು ಅಂತೇಳಿ ಹೇಳಿದ್ವಿ. ಹಿ ಡಿಡ್ ಇಟ್. ಸೊ ದ ಎಂಟೈರ್ ಪೇಜ್ ರೆಡಿ ಆಗಿರುವಂಥದ್ದು ಹೀಗೆ, ಅಂದರೆ ನಮ್ಮ ವೇವ್ ಲೆಂತ್ ವರ್ಕ್ ಆಗ್ತಾ ಇದ್ದಿದ್ದು ಈ ಥರದಲ್ಲಿ. ಸೊ ಹಾಗೆ ನಾವು ಬೆಳಗ್ಗೆ ಎದ್ದು ಖುಷಿ ಪಡ್ತೀವಿ, ಕೆಲವೊಂದ್ಸಲ ಸಂಭ್ರಮಿಸ್ತೀವಿ, ಕೆಲವೊಂದ್ಸಲ ಎಷ್ಟು ಚೆನ್ನಾಗಿದೆ ಅಂತೀವಿ. ಬಟ್ ಅದ್ರ ಹಿಂದಿನ ಟೋಟಲ್ ಪ್ರೊಸೆಸ್ ಮತ್ತು ಇದು ಪ್ರತಿದಿನ ನಡೆಯುವಂಥದ್ದು. ನಮಗೆ ಕೆಲವೊಂದಿನ ಇಷ್ಟ ಆಗದೆ ಇರ್ಬೋದು, ಕೆಲವೊಂದಿನ ನಾವು ಗಮನಿಸ್ತೀವಿ, ಕೆಲವೊಂದಿನ ಗಮನಿಸದೇ ಇರ್ಬೋದು. ಆದರೆ ಪ್ರತಿದಿನ ಈ ಒಂದು ಡೆಸ್ಕಲ್ಲಿ ಈ ಥರದೊಂದು ಚರ್ನಿಂಗ್ ನಡೀತಾ ಇರುತ್ತೆ, ಬ್ರೈನ್ ಸ್ಟಾರ್ಮಿಂಗ್ ನಡೀತಾ ಇರುತ್ತೆ. ಅದರ ಭಾಗ 35 ವರ್ಷಗಳಿಂದ ಅದರ ಭಾಗ ಆಗಿ ಬಂದಿದ್ದಾರೆ. ಸರ್, ನಾವು 2026 ಬಂದರೆ ಒಂದು 2 ಪ್ರಶ್ನೆಗಳು ಕೇಳಬೇಕಂದ್ರೆ, ಒಂದೇನಂತಂದರೆ, ಒಂದು ಸ್ವಲ್ಪ ಫನ್ನಿ ಸ್ವಲ್ಪ ಅಂತ ಅಂದ್ಕೊಳ್ಳಿ ಈ ಪ್ರಶ್ನೆನ. ಓಕೆ, ಒಂದು ಆಪಾದನೆ ಕೂಡ. ಈ ನಮ್ಮ ಉತ್ತರ ಕನ್ನಡದವರು ಎಲ್ಲ ಸೇರಿಕೊಂಡು ನಮ್ಮ ಎಲ್ಲ ಆಲ್ಮೋಸ್ಟ್ ಎಲ್ಲ ಪತ್ರಿಕೆಗಳ ಸಂಪಾದಕರು, ಪತ್ರಕರ್ತರು ಮತ್ತು ಜರ್ನಲಿಸಮ್ ಇಸ್ ಲೆಡ್ ಬೈ ಉತ್ತರ ಕನ್ನಡದವರು ಅನ್ನುವ ಒಂದು ಆಪಾದನೆ. ಉದಾಹರಣೆಗೆ ವಿಶ್ವೇಶ್ವರ ಭಟ್ಟು ವಿಶ್ವವಾಣಿ, ಆಮೇಲೆ ಉದಯವಾಣಿ, ನಮ್ಮ ರವಿಶಂಕರ್ ಭಟ್ಟು ಅವರು ಇವಾಗ ಇದರಲ್ಲಿ ಮೊದಲೇ ನಮ್ಮ ಟೀಮ್ನಲ್ಲಿ ಇದ್ರು. ಹೌದು. ಆಮೇಲೆ ಮಹಾಬಲ ಭಟ್ಟು ಸಂಯುಕ್ತ ಕರ್ನಾಟಕ. ಆಮೇಲೆ ಹೊಸ ದಿಗಂತದ ಮುಖ್ಯ ಸಂಪಾದಕರು ವಿನಾಯಕ್ ಭಟ್ ಮೂರೂರು. ಆಮೇಲೆ ರವೀಂದ್ರ ಭಟ್ ಎನ್ಕೈ ಉತ್ತರ ಕನ್ನಡ, ನಾನು ಉತ್ತರ ಕನ್ನಡ, ರವೀಂದ್ರ ಭಟ್ ಪ್ರಜಾವಾಣಿ ಉತ್ತರ ಕನ್ನಡ. ಇದಕ್ಕಿಂತ ಮೊದಲೇ ಹರಿಪ್ರಕಾಶ್ ವಿಜಯ್ ಕರ್ನಾಟಕ ಎಡಿಟರ್ ಆಗಿದ್ದವರು, ಆಮೇಲೆ ವಿಸ್ತಾರ ಟಿವಿ ಎಡಿಟರ್ ಆಗಿದ್ದವರು, ನಾಗೇಶ್ ಹೆಗ್ಡೆ ಅವರು ಉತ್ತರ ಕನ್ನಡದವರು, ಹೀಗೆ. ಆಮೇಲೆ ಗೋಪಾಲ್ ಹೆಗ್ಡೆ ಸ್ಪೋರ್ಟ್ಸ್ ಇವರು ಉತ್ತರ ಕನ್ನಡದವರು. ಸೊ ಅದು ನನಗೆ ಕಾರಣ ಏನು ಅಂದರೆ, ಇಟ್ ಇಸ್ ಇಂಟೆನ್ಷನಲ್ ಅಂತ ಅನ್ಸಲ್ಲ ಇದು, ಅಂದರೆ ಇಟ್ ಈಸ್ ನಾಟ್ ಅನ್ ಇಂಟೆನ್ಷನಲ್ ಇದು ಇದರದ್ದು. ಅದು ಏನಾಯ್ತು, ಆ ಒಂದು ಕಾಲಘಟ್ಟ ಹಂಗೆ ಬಂತದು.
ಆ ಒಂದು ಕಾಲಘಟ್ಟದಲ್ಲಿ ಉತ್ತರ ಕನ್ನಡದಿಂದ ಅತ್ಯುತ್ತಮ ಪತ್ರಕರ್ತರು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಸಿದ್ಧರಾದರು. ಅದರಲ್ಲಿ ಈ ನಾಗೇಶ್ ಹೆಗಡೆ ಅವರು ಸುಧಾವನ್ನ ಮತ್ತು ಪ್ರಜಾವಾಣಿಯನ್ನು ಅಂಕಣಗಳನ್ನು ನಡೆಸ್ತಿರುವಾಗ ಅನೇಕ ಜನರನ್ನು ಅವರು ರೈಟಿಂಗಲ್ಲಿ ಗ್ರೂಮ್ ಮಾಡ್ತಿದ್ರು. ಸಂತೋಷ್ ಕುಮಾರ್ ಗುಲ್ವಾಡಿ ಅವರು ಬಂದಾಗ ಈ ಬಿ ಗಣಪತಿ ಇರ್ಬೋದು, ಇವರು ಎಲ್ಲನೂ, ಅಥವಾ ಇನ್ನೊಂದಿಷ್ಟು ಜನ ಪತ್ರಕರ್ತರು ಉತ್ತರ ಕನ್ನಡದಿಂದ ಅಲ್ಲಿಗೆ ಬಂದರು. ರವೀಂದ್ರ ಭಟ್ ಐನ್ಕೈ ಇವರೆಲ್ಲ ಇಲ್ಲಿ ಪ್ರಜಾವಾಣಿ ಮತ್ತು ಬೆಂಗಳೂರು ಉದಯವಾಣಿಯಲ್ಲಿ, ಇನ್ನೊಬ್ರು ಶ್ರೀಧರ್ ದೀಕ್ಷಿತ್ ಅಂತಿದ್ರು, ಅವರು ಕೂಡ ಭಾಳ ದೊಡ್ಡ ಹೆಸರು ಮಾಡಿದವರು, ಅವರೆಲ್ಲ ಇಲ್ಲಿಂದ ಬಂದರು. ಸೊ ಒಂದು ಜನ್ರೇಷನ್ನಲ್ಲಿ ಏನು ಪತ್ರಕರ್ತರು ಬಂದರು, ಅವ್ರು ಬಂದವರು ಆ ಎಕ್ಸ್ಪೀರಿಯನ್ಸ್ಡು ಹ್ಯಾಂಡ್ಗಳಾದಾಗ ಈ ಬದಲಾವಣೆಗೆ ಒಗ್ಗೋತಾ ಹೋದರು. ಅವರು ಉಳಿದವರು ಆ ಬದಲಾವಣೆಗೆ ಒಗ್ಗಲಿಲ್ಲ. ಅಂದರೆ ಯಾರು ಅಡಾಪ್ಟ್ ಆಗಲ್ಲ, ಅವ್ರು ಇರಲ್ಲ ಅನ್ನೋದಕ್ಕೆ ಇದೊಂದು. ಅಂದರೆ ಒಂದು ಹೊಸತಾಗಿ ಬದಲಾಗ್ತಾ ಇರುವ ಪತ್ರಿಕೋದ್ಯಮದ ನ್ಯೂಸ್ ಸೈಕಾಲಜಿ, ಆಮೇಲೆ ಟೆಕ್ನಾಲಜಿ, ಈ ಥರದ್ದೆಲ್ಲ ಬದಲಾವಣೆಗಳಿಗೆ ಇವರು ಭಾಳ ಬೇಗ ಒಗ್ಗಿದ್ರಿಂದಾಗಿ ಎಲ್ಲರೂ ಅದಾದ ಪೊಸಿಷನ್ಗೆ ಬಂದು. ಇಟ್ ಈಸ್ ನಾಟ್ ಅನ್ ಅಂದರೆ ಅದ್ರ ಹಿಂದೆ ಕಾನ್ಸ್ಪಿರಸಿ ಥಿಯರಿ ಹಲವಾರು ಇರ್ಬೋದು, ಬಟ್ ಥಿಯರೀಸ್ ಎಲ್ಲ ಏನೂ ಇಲ್ಲ. ಇಟ್ಸ್ ಸಿಂಪ್ಲಿ ಇಟ್ ಹ್ಯಾಪಂಡ್ ಅಷ್ಟೇ. ಆಮೇಲೆ ಇದಕ್ಕೆ ಮುಂದೆ ಏನಾದರೂ ಆಗತ್ತಾ ಅಂತ ಕೇಳಿದ್ರೆ ಇದಕ್ಕೆ ಮುಂದೆ ಹಾಗೆ ಆಗತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ವಿಭಾಗದ ಪ್ರದೇಶಗಳಿಂದ ಬಂದಂತಹ ಎಡಿಟರ್ಸೇ ಇರ್ತಾರೆ. ಎಸ್. ಸೊ ಈಗ ವಿಜಯ ಕರ್ನಾಟಕಕ್ಕೆ ಸುದರ್ಶನ್ ಚೆನ್ನಾಗಿದ್ದಾರೆ, ವಿಜಯವಾಣಿನಲ್ಲಿ ಚೆನ್ನೈಗೌಡರು. ಹಾಗೆ ಅದು ಬದಲಾಗ್ತಾ ಇದೆ. ಅಂದರೆ ಇದು ಯಾವುದೋ ಒಂದು ಕಾಲಘಟ್ಟದಲ್ಲಿ ಬಂದಿರುವ ಜರ್ನಲಿಸ್ಟ್ಗಳು ಇವರು ಇದ್ದಿದ್ದರಿಂದ ಇಲ್ಲಿಗೆ ಬಂದು ಇಂಡಿಯಾ ಟೀಮಲ್ಲಿ ಒಂದು ಸಲಕ್ಕೆ 6 ಜನ ಕರ್ನಾಟಕದವರು ಇದ್ರು. ಕರೆಕ್ಟ್. ಇಟ್ ಈಸ್ ನಾಟ್ ಅ ಕಾನ್ಸ್ಪಿರಸಿ, ಇಟ್ ಜಸ್ಟ್ ಹ್ಯಾಪನ್ಡ್. ಎಸ್. ಸೊ ಹಾಗೆ ಅದು ಆಗ್ತಾ ಹೋಗುತ್ತೆ. ಬಟ್ ಉತ್ತರ ಕನ್ನಡದಲ್ಲಿ ನನಗನ್ಸಿರೋ ಒಂದು ಪ್ಲಸ್ ಪಾಯಿಂಟ್ ಅಂತಂದರೆ, ನಿಮ್ಮ ಕನ್ನಡ ಅಂದರೆ ಉತ್ತರ ಕನ್ನಡದ ಕನ್ನಡ ಅಂದರೆ ಮಾತನಾಡುವ ಕನ್ನಡ ಮತ್ತು ನಾವು ಬರೆಯುವಂಥ ಕನ್ನಡದ ಮಧ್ಯೆ ವ್ಯತ್ಯಾಸ ತುಂಬ ಕಡಿಮೆ ಇದೆ. ಈ ಮಂಡ್ಯಕ್ಕೆ ಹೋದರೆ ಬೇರೆ ಕನ್ನಡನೇ. ನಾನು ಬೀದರ್ಲಿ ಹುಟ್ಟು ಬೆಳೆದಿದ್ದು, ನಾನು ಕೊಪ್ಪಳದವನಾದರೂ ಕೂಡ ಅಲ್ಲಿ ಕನ್ನಡನೇ ಅನ್ಸಲ್ಲ ನಿಮಗೆ. ಮತ್ತು ನಮಗೆ ಅಂದರೆ ಅಲ್ಲಿ ಕನ್ನಡಿಗರಿಗೆ ಈ ಕನ್ನಡನೂ ಕಲಿಬೇಕಾಗತ್ತೆ. ಅಂದರೆ ಕನ್ನಡ ನ್ಯಾಚುರಲ್ ಆಗಿ ನಮ್ಮ ಭಾಷೆಯಲ್ವ ನಾವು ಓದ್ತೀವಂತ ಆಗಲ್ಲ, ಯಾಕಂದ್ರೆ ನಾವು ಮಾತಾಡೋದು ಬೇರೆ ಇದೆ. ಬಟ್ ನಿಮ್ಮ ಕನ್ನಡ ನನಗದು ಇಲ್ಲ, ಉತ್ತರ ಕನ್ನಡದ ಕನ್ನಡ ಬೇರೆ ಥರ ಇದೆ. ದಕ್ಷಿಣ ಕನ್ನಡದಲ್ಲಿ ನೀವು ಹೇಳಿದ್ದು ಹಾಗೆ ಸ್ವಲ್ಪ ಬುಕ್ಕಿಶ್ ಇರುವಂತಹ ಕನ್ನಡ ಇದೆ. ಅಲ್ಲಿದ್ದನ್ನು ಈಶ್ವರ್ ದೈತೋಟ ಅವರೆಲ್ಲ ಬಂದು ತುಂಬ ಒಳ್ಳೆಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಕನ್ನಡಕ್ಕೆ. ಅನೇಕ ಈಗ ನೀವು ಉದಯವಾಣಿ ಕನ್ನಡ ಪತ್ರಿಕೋದ್ಯಮಕ್ಕೆ ಕೊಟ್ಟ ಕೊಡುಗೆ ಇದೆಯಲ್ಲ, ಅಂದರೆ ಟ್ಯಾಲೆಂಟ್ಸ್ ಇದೆಲ್ಲ ತುಂಬ ಇದೆ. ಅಂದರೆ ಉದಯವಾಣಿ ಮತ್ತು ತರಂಗ ಸೇರಿ ಅತ್ಯುತ್ಕೃಷ್ಟವಾದ ಪತ್ರಕರ್ತರನ್ನು ಕೊಟ್ಟಿದೆ. ಬಟ್ ಇದು ಒಂದು ಟೈಮ್ನಲ್ಲಿ ಅಂದರೆ ಜರ್ನಲಿಸಮ್ಗೆ ನಮ್ಮ ಜನ್ರೇಷನ್ನವರು ಉತ್ತರ ಕನ್ನಡದಿಂದ ಬಂದಂಥವರು ಜಾಸ್ತಿ ಇದ್ದರು. ಹಾಗಾಗಿ ಇವರೆಲ್ಲ ಒಂದೊಂದು ಅದರಲ್ಲಿ ಹವ್ಯಕರು ಜಾಸ್ತಿ. ಅಫ್ಕೋರ್ಸ್. ಅದು ಒಂದು ಮೊನ್ನೆ ನಾನು ಇವರು ಉದಯವಾಣಿ ಈಗ ರವಿಶಂಕರ್ ಭಟ್ರಿಗೆ ಹೇಳ್ತಾ ಇದ್ದೆ, ಹವ್ಯಕ ಸಂಪಾದಕರ ಸಂಘ ಅಂತ ಮಾಡ್ರಿ ನೀವು ಅಂತ. ಅಲ್ಲ, ಹವ್ಯಕ ಅಂತ ಯಾಕೆ ಬೇಕು? ಸಂಪಾದಕರ ಸಂಘ ಅಂದ್ರೆ ಎಲ್ಲ ಹವ್ಯಕ ಅಲ್ವಾ ಅಂತ ಇದ್ರು. ಅದೊಂದು ಪ್ರಾಬಬ್ಲಿ ಇಟ್ ಜಸ್ಟ್ ಅ ಕೋಇನ್ಸಿಡೆನ್ಸ್. ದರ್ ಇಸ್ ನೋ ಸ್ಪೆಸಿಫಿಕ್ ಏನಾದರೂ ಫಿನಾಮಿನಾ ಇದೆ ಅಂತ ಕೇಳಿದ್ರೆ ಆ ಥರದ್ದೇನೂ ಇಲ್ಲ. ಇಟ್ಸ್ ಅ ಕೋಇನ್ಸಿಡೆಂಟ್, ಇಟ್ ಜಸ್ಟ್ ಹ್ಯಾಪನ್. ಇದು ಕಂಟಿನ್ಯೂ ಆಗುತ್ತೆ ಅಂತನೂ ಅಲ್ಲ. ಇದು ಒಂದು ಜನ್ರೇಷನ್ ನಂತರ ಅದು ಚೇಂಜು ಆಗಿಬಿಡುತ್ತೆ. ಇವಾಗ ಆಲ್ರೆಡಿ ಚೇಂಜಸ್ ಆಫ್ ಬಿಗನ್. ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ.